ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಖುಷಿಗೆ ಇತಿಮಿತಿನೇ ಇಲ್ಲ. ಈಗ ಕವಿತಾ ಶಕ್ತಿ ನನ್ನಲ್ಲಿ ಏನಾದರೂ ಇದ್ದಿದ್ರೆ ಅದನ್ನು ವರ್ಣಿಸಬಲ್ಲೆ. ಆದ್ದರಿಂದ ಅಷ್ಟು ಖುಷಿ ಆಗ್ತಿದೆ. ಪ್ರಶಾಂತ್ ಸರ್ ಸಚ್ ಎ ಜೆಂಟಲ್ಮನ್. ನಮ್ಮ ಆರ್ಟಿಸ್ಟ್ನ ನೋಡ್ಕೊಳ್ಳೋದ್ರಿಂದ ಆಗಲಿ ಪ್ರತಿಯೊಂದನ್ನು ಅವರೇ ಜವಾಬ್ದಾರಿ ಹೊತ್ತು ಮಾಡ್ತಿದ್ರು. ಆ್ಯಂಡ್ ಮೋರ್ ಓವರ್ ನನಗೆ ಈ ಪ್ರಾಜೆಕ್ಟ್ ಬೇಡ ಅಂದ್ರೂ ಅದಾಗೆ ನನ್ನ ಹತ್ರ ಬಂತು. ದೈವ ಕೃಪೆ ಇರಬೇಕು. ಆ್ಯಂಡ್ ಪ್ರಶಾಂತ್ ಸರ್ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ ಅವ್ರಿಗೆ ಅಷ್ಟು ದೂರದೃಷ್ಟಿ ಆವಾಗಲೇ ಇತ್ತು. ಅವ್ರಿಗೆ ಈ ಪಾತ್ರ ನಾನು ಬೇಡ ಅಂದಾಗ ಬೇರೆ ಯಾರನ್ನು ಬೇಕಾದರೂ ಅವ್ರು ಆಯ್ಕೆ ಮಾಡ್ಬೋದಿತ್ತು. ಆದರೂ ಈ ನಮ್ಮ ಟೀಮಲ್ಲಿರೋ ಒಬ್ಬೊಬ್ರನ್ನು ಪ್ರಾಬಬ್ಲಿ ಅವ್ರು ಅದೇ ರೀತಿ ಚೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಮ್ಗೆ ಅದೇ ಯಾವಾಗಲೂ ಚಾಲೆಂಜಿಂಗ್ ಅನಿಸುತ್ತೆ, ಹೇಗೆ ಪ್ರಶಾಂತ್ ಸರ್ ಅಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದೊಂದು ಕಾಸ್ಟನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಥ್ಯಾಂಕ್ ಯು ಪ್ರಶಾಂತ್ ಸರ್. ಆ್ಯಂಡ್ ವಿಜಯ್ ಸರ್ಗೂ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ನನಗೆ ಬಯಸದೇ ಬಂದ ಭಾಗ್ಯ. ಮತ್ತು ನನಗೆ ಸೋಷಿಯಲ್ ಮೀಡಿಯಾಲಿ ಸುಮಾರು ಜನ ಕೇಳ್ತಿದ್ರು, ಯಾಕೆ KGF ಬಗ್ಗೆ ಏನೂ ಪೋಸ್ಟ್ ಹಾಕಿಲ್ಲ, ಏನು ಪ್ರಮೋಟ್ ಮಾಡೋದಿಲ್ವಾ ನೀವು ಅಂತ. ಒಂದು ರಿಲೀಸ್ ಆಗೋಕ್ಕೆ ಮುಂಚೆ ಅದು ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ಸರ್ ಹೇಳಿದರು. ಎರಡನೇದಾಗಿ ನನಗೆ ನಗು ಬಂತು, ನೀವು ಪ್ರಮೋಟ್ ಮಾಡೋದಿಲ್ವಾ ಅಂದರೆ, KGF ನಮ್ಮನ್ನು ಪ್ರಮೋಟ್ ಮಾಡ್ತಿದೆ, ನಾವು ಯಾರು KGFನ ಪ್ರಮೋಟ್ ಮಾಡೋದಕ್ಕೆ. ಇಂಥ ಮಹಾನ್ ವ್ಯಕ್ತಿಗಳಲ್ಲಿ ಇವರಿಂದ ಹೇಗೆ ಅಂದರೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಭಾಗ್ಯ ಇದು. ಥ್ಯಾಂಕ್ ಯು ಸರ್. ಈ ಪ್ರಾಜೆಕ್ಟಲ್ಲಿ ನನ್ನನ್ನು ಭಾಗಿ ಮಾಡ್ಕೊಂಡಿದ್ದಕ್ಕೆ ಅನಂತ ಧನ್ಯವಾದಗಳು. ಚಾಪ್ಟರ್ 2 ಇದೇ ರೀತಿ ಮೂಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.